ಕರಿಬೇವಿನ ಗಿಡ ಹೆಲ್ದಿಯಾಗಿ ಬರಬೇಕು ಅಂತಂದರೆ ನೀಮ್ ಆಯಿಲ್ನ ರೆಗ್ಯುಲರ್ ಆಗಿ ಸ್ಪ್ರೇ ಮಾಡ್ತಾನೆ ಇರಬೇಕು. ಹೀಗೆ ಸ್ಪ್ರೇ ಮಾಡೋದ್ರಿಂದ ಯಾವುದೇ ರೋಗ ಗಿಡಕ್ಕೆ ಬರೋದಿಲ್ಲ ಮತ್ತು ಹೆಲ್ದಿಯಾಗಿ ಗ್ರೋ ಆಗ್ತಾ ಇರುತ್ತೆ. ಅಟ್ಲೀಸ್ಟ್ ವೀಕ್ಲಿ ಒನ್ಸ್ ಆದ್ರೂ ಹೀಗೆ ನೀಮ್ ಆಯಿಲ್ನ ಸ್ಪ್ರೇ ಮಾಡ್ಕೋತಾ ಇದ್ದರೆ ಗಿಡ ಯಾವಾಗಲೂ ಹೆಲ್ದಿಯಾಗೇ ಇರುತ್ತೆ, ಹೊಸ ಹೊಸ ಚಿಗುರುಗಳು ಬರ್ತಾನೆ ಇರುತ್ತೆ. ಸಾಯಿಲ್ನ ಯಾವಾಗಲೂ ಲೂಸ್ ಮಾಡ್ತಾ ಇರಬೇಕು. ನಾವು ಹಾಕಿರೋ ಗೊಬ್ಬರ ರೂಟ್ಗೆ ಮಿಕ್ಸ್ ಆಗಬೇಕು ಚೆನ್ನಾಗಿ ಅಂತ ಅಂದರೆ ಕರಿಬೇವಿನ ಗಿಡನ ಅದರ ಸುತ್ತ ಯಾವಾಗಲೂ ಈ ಥರ ಮಣ್ಣನ್ನ ಲೂಸ್ ಮಾಡ್ತಾ ಇರಬೇಕು. ಯಾವುದೇ ಗಿಡಕ್ಕಾದರೂ ಅಷ್ಟೇ ಲೂಸ್ ಮಾಡೋದು ತುಂಬ ಒಳ್ಳೆಯದು. ಸಾಯಿಲ್ ಲೂಸ್ ಮಾಡೋದು, ಈ ಥರ ಪ್ರೂನಿಂಗ್ ಮಾಡೋದ್ರಿಂದ ನಾವು ಹೊಸ ಹೊಸ ಬ್ರಾಂಚ್ಗಳು ಬಂದು ಗಿಡ ಇನ್ನೂ ದೊಡ್ಡದಾಗ್ತಾ ಹೋಗುತ್ತೆ. ಮನೆಯಲ್ಲಿ ಯಾವುದಾದ್ರೂ ಹುಳಿ ಮೊಸರು ಇದ್ದರೆ ಹುಳಿ ಬಂದಿರೋ ಮೊಸರು ಅದನ್ನು ಮಜ್ಜಿಗೆ ಮಾಡಿಬಿಟ್ಟು ನೀರು ಥರ ಮಾಡಿ ಈ ಥರ ಗಿಡಕ್ಕೆ ಕೊಡೋದ್ರಿಂದ ಕರಿಬೇವಿನ ಗಿಡಕ್ಕೆ ಅದಕ್ಕೆ ತುಂಬ ಇಷ್ಟ. ಈ ಒಂದು ಲಿಕ್ವಿಡ್ ಫರ್ಟಿಲೈಸರ್ ಕರಿಬೇವಿನ ಗಿಡಕ್ಕೆ ತುಂಬ ಇಷ್ಟ, ಹೆಲ್ದಿಯಾಗಿ ಗ್ರೋ ಆಗುತ್ತೆ. ಮಸ್ಟರ್ಡ್ ಕೇಕ್ ಪೌಡರ್ನ 2 ಸ್ಪೂನ್ಸ್ ತೊಗೊಂಡು ನೀರಿನಲ್ಲಿ 1 ಮಗ್ ನೀರಿನಲ್ಲಿ ಮಿಕ್ಸ್ ಮಾಡಿಕೊಂಡು ಹೀಗೆ 2 ಸ್ಪೂನ್ಸ್ ತೊಗೊಳ್ಳಿ, 1 ಮಗ್ ವಾಟರ್ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಒಂದು ½ an hour ಹಾಗೆ ಇಟ್ಟಿರಿ. ಮಸ್ಟರ್ಡ್ ಕೇಕ್ ಪೌಡರ್ ನೀವು ಯಾವುದೇ ಗಿಡಕ್ಕೆ ಕೊಟ್ಟರು ಅದು ಬಹಳ ಒಳ್ಳೆಯ ಲಿಕ್ವಿಡ್ ಫರ್ಟಿಲೈಸರ್. ಪೌಡರ್ ರೂಪದಲ್ಲೂ ಕೊಡಬಹುದು, ಬಟ್ ಲಿಕ್ವಿಡ್ ರೂಪದಲ್ಲಿ ಕೊಟ್ಟರೆ ಅದು ಬೇಗ ಎಫೆಕ್ಟಿವ್ನೆಸ್ ತೋರಿಸುತ್ತೆ. ಹೀಗೆ ಕೊಡೋದ್ರಿಂದ ಕರಿಬೇವಿನ ಗಿಡ ತುಂಬ ಫಾಸ್ಟಾಗಿ ಗ್ರೋ ಆಗುತ್ತೆ. ಮಸ್ಟರ್ಡ್ ಕೇಕ್ ಫರ್ಟಿಲೈಸರ್ ಅಂದರೆ ಕರಿಬೇವಿನ ಗಿಡಕ್ಕೆ ತುಂಬ ಇಷ್ಟ. ಮತ್ತು ಎಪ್ಸಮ್ ಸಾಲ್ಟ್ ಇದನ್ನು ನಾವು ಲಿಕ್ವಿಡ್ ರೂಪದಲ್ಲಿ ಸ್ಪ್ರೇ ಮಾಡ್ಬೋದು ಗಿಡಕ್ಕೆ. ಹೀಗೆ ಗಿಡದ ಸುತ್ತಲೂ ಹಾಕೋದ್ರಿಂದ ಕರಿಬೇವಿನ ಗಿಡ ತುಂಬ ಫಾಸ್ಟಾಗಿ ಗ್ರೋ ಆಗಿ ತುಂಬ ಹೆಲ್ದಿಯಾಗಿ ಗ್ರೋ ಆಗುತ್ತೆ. ಈ ಒಂದು ಟಿಪ್ಸ್ಗಳನ್ನ ಫಾಲೋ ಮಾಡಿ ನೀವು ಕರಿಬೇವಿನ ಗಿಡನ ತುಂಬ ಚೆನ್ನಾಗಿ ಬುಷಿಯಾಗಿ ಪಾಟಲ್ಲೇ ನಾವು ಬೆಳೆಸ್ಕೊಳ್ಬಹುದು. ನಮ್ಮ ದಿನಚರಿಯಲ್ಲಿ ಬೇಕಾದಷ್ಟು ನಮಗೆ ಎಷ್ಟು ಅವಶ್ಯಕತೆ ಇದೆ ಅಷ್ಟು ಕರಿಬೇವಿನ ಎಲೆಗಳು